ಇಬ್ರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನ ಸ್ಯಾಲ್ರಿ 50,000 ರೂಪಾಯಿ ಪರ್ ಮಂತ್, ಇನ್ನೊಬ್ಬಂದು 2 ಲಕ್ಷ ರೂಪಾಯಿ ಪರ್ ಮಂತ್. 50,000 ರೂಪಾಯಿ ಸ್ಯಾಲ್ರಿ ತಗೊಂಡೊಂದು ಲೈಫು ತುಂಬಾ ಸಿಂಪಲ್ ಆಗಿರುತ್ತೆ. 2 ಲಕ್ಷ ರೂಪಾಯಿ ಸ್ಯಾಲ್ರಿ ತಗೊಂಡೊಂದು 6 ತಿಂಗಳಿಗೆ ಒಂದ್ಸಲ ಗಾಡಿ ಚೇಂಜ್ ಮಾಡ್ತಾನೆ, EMI ನಲ್ಲಿ ಲ್ಯಾಪ್ಟಾಪು, ಫೋನು, ಫಾರಿನ್ ಟ್ರಿಪ್ಪು ಅಂತ ಲೈಫ್ನ ಎಂಜಾಯ್ ಮಾಡ್ತಿರ್ತಾನೆ. 15 ವರ್ಷ ಬಿಟ್ಟು ನೋಡಿದ್ರೆ 50,000 ಸ್ಯಾಲ್ರಿ ತಗೊಳೋನು ಕೋಟ್ಯಾಧೀಶ್ವರ ಆಗಿರ್ತಾನೆ. 2 ಲಕ್ಷ ಸ್ಯಾಲ್ರಿ ತಗೊಳೋನು ತಿಂಗಳ ಬರೋ ಸಂಬಳಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಇವರಲ್ಲಿರೋ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಅಂದ್ರೆ ಏನ್ ಹೇಳಿ? ಇವರು ದುಡ್ಡಿನ ಜೊತೆ ಯಾವ ರೀತಿ ವ್ಯವಹಾರ ಮಾಡ್ತಿದ್ದಾರೆ ಅನ್ನೋದು. ನಾವೆಷ್ಟೋ ಜನ ದುಡ್ಡನ್ನ ಜಸ್ಟ್ ನಂಬರ್ ಅಂತ ಅನ್ಕೊಂಡಿದೀವಿ, ಎಷ್ಟು ದುಡ್ದೆ ಎಷ್ಟು ಖರ್ಚು ಮಾಡಿದೆ ಅಂತ. ಆದರೆ ನಿಜವಾದ ದುಡ್ಡಿನ ಗೇಮ್ ಯಾವುದು ಅಂದರೆ ಅದು ನಂಬರ್ಸ್ ಅಲ್ಲ, ನಮ್ಮ ಎಮೋಷನ್ಸು, ನಮ್ಮ ಡಿಸಿಷನ್ನು, ನಮ್ಮ ಪೇಷನ್ಸ್. ಇದೇ ಡಿಸೈಡ್ ಮಾಡುತ್ತೆ ನನ್ನ ಫ್ಯೂಚರ್ ಹೆಂಗಿರಬೇಕು ಅಂತ. ಇದನ್ನು ನಮಗೆ ಯಾವ ಸ್ಕೂಲು ಕಾಲೇಜ್ಗಳು ಹೇಳ್ಕೊಡಲ್ಲ. ಅದಕ್ಕೆ ನಾನು ಈ ಬುಕ್ಕಲ್ಲಿರೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಬುಕ್ಕು ಜಗತ್ತಿನಾದ್ಯಂತ 80 ಲಕ್ಷ ಕಾಪಿ ಸೆಲ್ ಆಗಿದೆ. ಆ ಬುಕ್ ಯಾವುದು ಅಂದರೆ ದ ಸೈಕಾಲಜಿ ಆಫ್ ಮನಿ. ಈ ಬುಕ್ಕು ಹೇಳ್ಕೊಡುತ್ತೆ ನಮಗೆ ದುಡ್ಡಿನ ಜೊತೆ ನಮ್ಮ ರಿಲೇಷನ್ಶಿಪ್ಪು ಯಾವ ರೀತಿ ಇರಬೇಕು ಅಂತ. ಈ ಇನ್ಸ್ಟಾಗ್ರಾಮ್ ರೀಲ್ ಸಿಗೋದಲ್ಲಿ ಎಲ್ಲರಿಗೂ 300-400 ಪೇಜ್ ಬುಕ್ ಓದ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಇಲ್ಲ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಈ ಬುಕ್ಕಿಂದ 8 ಅತಿ ಮುಖ್ಯವಾದ ಲೆಸನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇದರಲ್ಲಿ 3ನೇ ಲೆಸನ್ನು ನನ್ನ ಫೇವ್ರೇಟ್ ಲೆಸನ್. ನಾವೆಲ್ಲರೂ ದುಡ್ಡು ಮಾಡೋ ಕನಸು ಕಾಣ್ತಾ ಇರ್ತೀವಿ. ಜಾಸ್ತಿ ಸ್ಯಾಲ್ರಿ ಬರಬೇಕು, ದೊಡ್ಡ ಮನೆ ಇರಬೇಕು, ಲಕ್ಸುರಿ ಕಾರ್ ಇರಬೇಕು ಅಂತ. ಆದ್ರೆ ಈ ಬುಕ್ ನ ಆಥರ್ ಆಗಿರೋ ಮಾರ್ಗನ್ ಹೌಸಲ್ ಹೇಳೋ ಪ್ರಕಾರ ದುಡ್ಡಿನ ನಿಜವಾದ ಮೀನಿಂಗ್ ಏನಂದ್ರೆ ಅದು ಫ್ರೀಡಮ್. ನಾನು ಮನೆ ತಗೊಂಡೆ, ಕಾರ್ ತಗೊಂಡೆ ಅನ್ನೋದಲ್ಲ, ನನ್ನ ಕೈಯಲ್ಲಿ ನನ್ನ ಟೈಮ್ ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆಯಾ ಇಲ್ಲ ಅನ್ನೋದೇ ದುಡ್ಡು. ಹೆಂಗಂದ್ರೆ ನೀವು ಸುಮ್ಮನೆ ಯೋಚನೆ ಮಾಡಿ, ಮಂಡೇ ನೀವು ಮಲ್ಕೊಂಡಿರ್ತೀರಾ, ಬೆಳಿಗ್ಗೆ ಅಲಾರಾಮ್ ಆಗುತ್ತೆ, ಆ ಅಲಾರಾಮ್ನ ನಗ್ತಾನೆ ಆಫ್ ಮಾಡ್ತೀರಾ. ಆಫ್ ಮಾಡಿ ಯಾವುದೇ ಟೆನ್ಷನ್ ಇಲ್ದಂಗೆ ಎದ್ದೇಳ್ತೀರಾ. ಎದ್ದು ಹೊರಗಡೆ ನೋಡ್ತಾ ಇರ್ತೀರಾ, ಮಳೆ ಬರ್ತಾ ಇರುತ್ತೆ. ಈ ಮಳೆನಲ್ಲಿ ನಿಮ್ಗೆ ಟೀ ಕುಡಿಬೇಕನ್ಸುತ್ತೆ. ನೀವೇನ್ ಮಾಡ್ತೀರಾ? ಕಿಚನ್ಗೆ ಹೋಗಿ ಟೀ ಮಾಡ್ಕೊಂಡ್ಬಂದು ನಿಮ್ಮ ಬಾಲ್ಕನಿನಲ್ಲಿ ಟೀ ಕುಡಿತಾ ಕುತ್ಕೊಂತೀರಾ. ನಿಮ್ಗೆ ಈ ಮಳೆನಲ್ಲಿ ಎದ್ದು ನಾನು ಇವಾಗ ಆಫೀಸ್ಗೆ ಹೋಗ್ಬೇಕಾ ಅನ್ನೋ ಟೆನ್ಷನ್ನೇ ಇಲ್ಲ. ನಿಮ್ಮ ಮ್ಯಾನೇಜರ್ ನಿಮ್ಗೆ ಆ ಮೀಟಿಂಗ್ ಅಟೆಂಡ್ ಮಾಡಿ, ಈ ಮೀಟಿಂಗ್ ಅಟೆಂಡ್ ಮಾಡಿ ಅಂತ ಕಾಲ್ ಮಾಡಲ್ಲ. ನಿಮ್ಮ ಆಫೀಸ್ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ವಾಟ್ಸಪ್ ಅಲ್ಲಿ ಮೆಸೇಜ್ ಬರಲ್ಲ. ಯಾಕೆ ಇವತ್ತು ಆಫೀಸಿಗೆ ಯಾಕೆ ಲೇಟ್ ಆಗಿ ಬಂದೆ ಅಂತ ಕೇಳೋರು ಇರಲ್ಲ. ಈ ಫೀಲಿಂಗ್ ಹೆಂಗಿರುತ್ತೆ ಅಂದ್ರೆ, ನಿಮ್ಮ ಮನೆ ಮುಂದೆ ನಿಂತಿರೋ ಕಾಸ್ಟ್ಲಿ BMW ಕಾರು, ವರ್ಷಕ್ಕೊಂದ್ಸಲ ಹೋಗೋ ಫಾರಿನ್ ಟ್ರಿಪ್ಪು, ಇದಕ್ಕೆಲ್ಲದಕ್ಕಿಂತ ಮೋಸ್ಟ್ ವ್ಯಾಲ್ಯೂಬಲ್ ಆಗಿರುತ್ತೆ. ಯಾಕಂದ್ರೆ ಈ ಫ್ರೀಡಮ್ ನಿಮ್ಮ ಕೈಯಲ್ಲೇ ಇರುತ್ತೆ. ಒಂದು ರಿಸರ್ಚ್ ಹೇಳುತ್ತೆ, ಜೀವನದ ಅತಿ ದೊಡ್ಡ ಖುಷಿ ಯಾವುದು ಅಂದ್ರೆ ನಮ್ಮ ಸಮಯ ನಮ್ಮ ಕೈಲೇ ಇರೋದು, ನಮ್ಮ ಲೈಫ್ ನ ನಾವೇ ಕಂಟ್ರೋಲ್ ಮಾಡೋದು. ಇದನ್ನೇ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಕರೀತಾರೆ. ಅಂದ್ರೆ ನಾನ್ ದುಡ್ಡಿಗೋಸ್ಕರ ಕೆಲಸ ಮಾಡ್ಬೇಕಾಗಿಲ್ಲ, ದುಡ್ಡು ನನಗೋಸ್ಕರ ಕೆಲಸ ಮಾಡ್ತಾ ಇದೆ. ಬೆಳಿಗ್ಗೆ ಎದ್ದು ಇವತ್ತು ಏನ್ ಕೆಲಸ ಮಾಡಬೇಕು, ಇವತ್ತು ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ತಾ ಇದ್ದೀರಾ. ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ, ನಾನು ಎಷ್ಟು ದುಡಿತಿದ್ದೀನಿ ಅಂತಲ್ಲ, ನಾನು ದುಡ್ಡನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಅನ್ಕೊಳೋದ್ರಿಂದ. ಇದರಿಂದನೇ ಇವತ್ತಲ್ಲ ಒಂದು ದಿವಸ ದುಡ್ಡು ನನಗೋಸ್ಕರ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಬಟ್ ನಿಮ್ಗೆ ಈ ಫ್ರೀಡಮ್ ಸಿಗ್ಬೇಕು ಅಂದ್ರೆ ಸೇವ್ ಮಾಡೋದ್ರ ಜೊತೆ ದುಡ್ಡನ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತಾನು ಕಲ್ತ್ಕೊಬೇಕು. ಇಲ್ಲ ಅಂದ್ರೆ ನಿಮ್ ಕೈಯಲ್ಲಿ ದುಡ್ಡು ಸಿಕ್ಕಾಗ ನೀವು ಎಲ್ಲರ ತರ ಈ ದುಡ್ಡನ್ನ ಉಡಾಯಿಸಿ ಎಂಜಾಯ್ ಮಾಡ್ತೀರಾ. ಸೇವ್ ಮಾಡೋದು ಎಷ್ಟು ಮುಖ್ಯನೋ ಆ ದುಡ್ಡನ್ನ ಮ್ಯಾನೇಜ್ ಮಾಡೋದು ಅಷ್ಟೇ ಮುಖ್ಯ. ನೀವು ತುಂಬ ಜನ ಅನ್ಕೊಂಡಿದ್ದೀರಾ, ನನಗೆ ಜಾಸ್ತಿ ಸ್ಯಾಲ್ರಿ ಬಂದರೆ, ನನ್ನ ಕೈಲಿ ಜಾಸ್ತಿ ದುಡ್ಡು ಬಂದರೆ ನಾನು ರಿಚ್ ಆಗ್ತೀನಿ ಅಂತ. ಅದಕ್ಕೆ ಎಷ್ಟೋ ಜನ ವೆಯ್ಟ್ ಮಾಡ್ತಿರ್ತಾರೆ, ಯಾವುದೋ ಒಂದು ಲಾಟ್ರಿ ಹೊಡೆದ್ರೆ ಸಾಕು, ನನಗೆ ಯಾವುದೋ ರೋಡಲ್ಲಿ ದುಡ್ಡು ಸಿಕ್ಕರೆ ಸಾಕು, ನಾನು ಸಡನ್ನಾಗಿ ರಿಚ್ ಆಗ್ತೀನಿ ಅಂತ. ಆ್ಯಕ್ಚುಲಿ ರಿಚ್ ಆಗೋದು ಎಷ್ಟು ಇಂಪಾರ್ಟೆಂಟು, ರಿಚ್ ಆಗಿ ಉಳ್ಕೊಳೋದು ಅಷ್ಟೇ ಇಂಪಾರ್ಟೆಂಟು. ಅದಕ್ಕೆ ಗೆಟ್ ರಿಚ್ ಆಗೋಕ್ಕಿಂತ ಸ್ಟೇ ರಿಚ್ ಆಗೋದು ಮುಖ್ಯ. ಅಂದರೆ ಶ್ರೀಮಂತರಾಗಿ ಉಳ್ಕೊಂಡು ಹೋಗೋದು ಮುಖ್ಯ. ಅದಕ್ಕೆ ನೀವು ನೋಡಿರ್ಬೋದು, ಎಷ್ಟೋ ಜನ ಇದ್ದಕ್ಕಿದ್ದಂಗೆ ದುಡ್ಡು ಬಂದರೆ ಆ ದುಡ್ಡನ್ನ ವಾಪಸ್ ಕಳ್ಕೊಂಡು ಮುಂಚೆ ಹೆಂಗಿದ್ರು ಹಂಗೆ ಆಗ್ಬಿಡ್ತಾರೆ. ಅಮೆರಿಕದಲ್ಲಿ ಒಂದು ರಿಸರ್ಚ್ ಕೂಡ ನಡೆದಿದೆ. ಲಾಟ್ರಿ ವಿನ್ನರ್ಸು ಲಾಟ್ರಿ ವಿನ್ ಆದ ತಕ್ಷಣ ಮುಂಚೆ ಹೆಂಗಿದ್ರು ಅದೇ ರೀತಿ ಆಗ್ಬಿಡ್ತಾರೆ. ನೀವು ಇಂಡಿಯಾದಲ್ಲಿ ಕೋನ್ ಬನೆಗ ಕರೋಡ್ಪತಿನಲ್ಲಿ ವಿನ್ ಆಗಿರೋನು ನೋಡಿರ್ಬೋದು. ಅದಕ್ಕೇನೆ ಲೈಫಲ್ಲಿ ರಿಚ್ ಆಗೋದು ಮಾತ್ರ ಮುಖ್ಯ ಅಲ್ಲ, ಆ ರಿಚ್ನೆಸ್ನ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಾವು ರಿಚ್ ಆಗಿ ಸ್ಟೇ ಆಗಿರಬೇಕು. ಸ್ಟೇ ರಿಚ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಸಡನ್ನಾಗಿ ದುಡ್ಡು ಬಂದಾಗ ನಾವೇನು ಮಾಡ್ತೀವಿ, ಗ್ರೋತ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತೀವಿ. ಅಂದರೆ ಆ ದುಡ್ಡನ್ನ ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಏನೋ ಬಿಸ್ನೆಸ್ ಮಾಡ್ಬೋದು ಅಂತ ತಲೆ ಕೆಡಿಸ್ಕೊತೀವಿ. ಅಥವಾ ಆ ದುಡ್ಡನ್ನ ಖರ್ಚು ಮಾಡೋದ್ರ ಕಡೆ ಜಾಸ್ತಿ ತಲೆ ಕೆಡಿಸ್ಕೊತೀವಿ. ನನ್ನ ಹತ್ರ ಕಾರ್ ಇರಲಿಲ್ಲ, ನನ್ನ ಹತ್ರ ಮನೆ ಇರಲಿಲ್ಲ ಅಂತೇಳಿ ಆ ದುಡ್ಡನ್ನ ಖರ್ಚು ಮಾಡ್ತೀವಿ. ಬಟ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಥಿಂಕ್ ಮಾಡಬೇಕಾಗಿರೋದು, ಈ ದುಡ್ಡನ್ನ ನಾನು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋದನ್ನು. ಅದಕ್ಕೆ ನೀವು ಫೈನಾನ್ಷಿಯಲಿ ಲಿಟ್ರೇಟ್ ಆಗಿರಲೇಬೇಕು. ಫೈನಾನ್ಷಿಯಲಿ ಲಿಟ್ರೇಟ್ ಅಂದರೆ ನಮಗೆ ಎಲ್ಲದ್ರ ಬಗ್ಗೆ ಗೊತ್ತಿರಬೇಕು. ಎಕ್ಸಾಂಪಲ್, ನಿಮಗೆ ತಿಂಗಳ ಎಷ್ಟು ಖರ್ಚಿಗೆ ಬೇಕು, ಅದೇ ರೀತಿ 6 ತಿಂಗಳಿಂದ 1 ವರ್ಷದ ಸೇವಿಂಗ್ಸ್ನ ನೀವು ಎಮರ್ಜೆನ್ಸಿ ಫಂಡಾಗಿ ಇಟ್ಕೊಂಡಿರಬೇಕು. ನೆಕ್ಸ್ಟು ಹೆಲ್ತ್ ಇನ್ಶೂರೆನ್ಸು. ಹೆಲ್ತ್ ಇನ್ಶೂರೆನ್ಸ್ ಏನು ಮಾಡುತ್ತೆ, ಏನಾದರೂ ಎಮರ್ಜೆನ್ಸಿ ಬಂದರೆ ನಮ್ಮ ಈ ದುಡ್ಡಿಗೆ ಏನೂ ಆಗಲಿಲ್ಲದಂಗೆ ಪ್ರೊಟೆಕ್ಟ್ ಮಾಡುತ್ತೆ. 3ನೇದು ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಏನು ಮಾಡುತ್ತೆ, ನನಗೇನಾದರೂ ಆದ್ರಾಗೆ ನಾನು ಇಲ್ದಾಗ ನನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುತ್ತೆ. ಈಗ ನಾನಿದ್ರು ಒಂದು ನನ್ನ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡ್ತೀನಿ, ನಾನು ಇಲ್ದರೆ ನನ್ನ ಫ್ಯಾಮಿಲಿ ಯಾರು ಪ್ರೊಟೆಕ್ಟ್ ಮಾಡ್ತಾರೆ. ಟರ್ಮ್ ಇನ್ಶೂರೆನ್ಸ್ ಅದನ್ನು ನೋಡುತ್ತೆ. ಟರ್ಮ್ ಇನ್ಶೂರೆನ್ಸ್ ಅಂತ ಬಂದರೆ ನಾನು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್
ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಇದು ಆಕ್ಸಿಸ್ ಬ್ಯಾಂಕ್ ಮತ್ತೆ ಮ್ಯಾಕ್ಸ್ ಲೈಫ್ ಇಬ್ರು ಸೇರ್ಕೊಂಡು ಮಾಡಿರೋದು, ಅದಕ್ಕೆ ಡಬಲ್ ಭರೋಸಾ ಇದೆ. ಇದರಲ್ಲಿ ನಿಮಗೆ 1 ಕೋಟಿವರೆಗೂ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಕೇವಲ ಮಂತ್ಲಿ 578 ರೂಪಾಯಿ ಪೇ ಮಾಡಿದ್ರೆ ಸಿಗುತ್ತೆ. ನೀವೇನಾದರೂ ಸ್ಯಾಲ್ರಿಡ್ ಆಗಿದ್ರೆ ನಿಮಗೆ ಮೊದಲನೇ ವರ್ಷ 15% ಡಿಸ್ಕೌಂಟ್ ಸಿಗುತ್ತೆ. ನೀವೇನಾದರೂ ವುಮೆನ್ ಆಗಿದ್ರೆ ನಿಮಗೆ ಲೈಫ್ ಟೈಮ್ 15% ಡಿಸ್ಕೌಂಟ್ ಸಿಗುತ್ತೆ. ಇದರಲ್ಲಿ ಸ್ಮಾರ್ಟ್ ಕವರ್ ಅಂತ ಬರುತ್ತೆ. ಅದೇನು ಮಾಡುತ್ತೆ, ನೀವು ಇನ್ಶೂರೆನ್ಸ್ನ ಕಟ್ಕೊಂಡು ಹೋಗ್ತಿರ್ತೀರಾ, ಟರ್ಮ್ ಇನ್ಶೂರೆನ್ಸ್ನ ಮೊದಲನೇ 15 ವರ್ಷದಲ್ಲಿ ಏನಾದರೂ ಅನ್ಸರ್ಟನಿಟಿ ಆದರೆ ನಿಮ್ಮ ನಾಮಿನಿಗೆ 150% ಹೋಗುತ್ತೆ. ಅಂದರೆ ನೀವು 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ರೆ ಅವ್ರಿಗೆ 1.5 ಕೋಟಿದು ಹೋಗುತ್ತೆ. 15 ವರ್ಷ ಆದಮೇಲೆ ನೀವು ಮುಂಚೆ ಏನು ತಗೊಂಡಿದ್ರು ಅದೇ ಹೋಗುತ್ತೆ, ಅಂದರೆ 1 ಕೋಟಿ ಹೋಗುತ್ತೆ. ಮತ್ತೆ ನಿಮಗೆ ಇದರಲ್ಲಿ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಸಿಗುತ್ತೆ. ಇದೇನು ಮಾಡುತ್ತೆ, ನೀವು ಇನ್ಶೂರೆನ್ಸ್ ತಗೊಂಡಿದ್ದೀರಾ, ಎವ್ರಿ ಮಂತ್ ಕಟ್ತಾ ಇದ್ದೀರಾ, ಎವ್ರಿ ಇಯರ್ ಕಟ್ತಾ ಇದ್ದೀರಾ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಅನ್ಸುತ್ತೆ ಸಾಕು ಇವಾಗ ಈ 1 ಕೋಟಿ ನನ್ನ ಲೈಫಲ್ಲಿ ಏನು ಆ್ಯಡ್ ಮಾಡಲ್ಲ, ಯಾಕಂದ್ರೆ ನನ್ನ ಹತ್ರ ಇವಾಗ 10 ಕೋಟಿ ಇದೆ, ಇದನ್ನ ತಗೊಂಡು ಏನು ಮಾಡೋಣ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ನೀವು ಎಕ್ಸಿಟ್ ಆದರೆ ನೀವು ಇಷ್ಟು ದಿವಸ ಏನು ಕಟ್ಟಿರ್ತೀರಲ್ಲ ದುಡ್ಡು ಅದೆಲ್ಲನೂ ವಾಪಸ್ ಬರುತ್ತೆ. ಇದು ಯಾರು ಫ್ಲೆಕ್ಸಿಬಿಲಿಟಿನ ಚೂಸ್ ಮಾಡ್ತಾರೆ ಅಂಥವ್ರಿಗೆ ಇದು ಬೆಸ್ಟ್ ಪ್ಲಾನ್. ಇದ್ರ ಜೊತೆಗೆ 3 ಅವರ್ಸ್ ಅಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಗ್ಯಾರಂಟಿ ಸಿಗುತ್ತೆ ಎಲ್ಲ ಎಲಿಜಿಬಲ್ ಕ್ಲೈಮ್ಗಳಿಗೆ. ಮತ್ತೆ ಇವ್ರದ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.70 ಇದೆ. ಇಂಡಿಯನ್ ಇನ್ಶೂರೆನ್ಸ್ ಇಂಡಸ್ಟ್ರಿನಲ್ಲೇನೆ ಇವ್ರದೇ ಒನ್ ಆಫ್ ದ ಬೆಸ್ಟ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇರೋದು. ನಾನು ಅವಾಗಲೇ ಹೇಳ್ದಂಗೆ ಇದು ಜಸ್ಟ್ ಒಂದು ರಿಟರ್ನ್ ಅಲ್ಲ, ನೀವೇನು ಪೇ ಮಾಡ್ತಿದ್ರೆ ಅದು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ, ನಾಳೆ ನಮ್ಮ ಫ್ಯಾಮಿಲಿ ಸೇಫ್ ಆಗಿರೋಕ್ಕೆ. ಯಾಕಂದರೆ ನೀವಿಲ್ದಾಗ ಅವರು ಕೂಡ ಲೈಫ್ ಸ್ಟೈಲ್ನ ನಡೆಸಬೇಕಲ್ಲ, ಬಿಲ್ ಪೇ ಮಾಡಬೇಕು, ಬಾಡಿಗೆ ಕಟ್ಟಬೇಕು, ಪ್ರತಿಯೊಂದು ನೋಡ್ಕೊಬೇಕು. ಅದಕ್ಕೋಸ್ಕರನೇ ಟರ್ಮ್ ಇನ್ಶೂರೆನ್ಸ್ ಮುಖ್ಯವಾಗಿ ನಾವು ತಗೊಳ್ಬೇಕು. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ ತಗೊಳೋದಿದ್ರೆ ಇದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ ಮತ್ತು ಪಿನ್ ಕಾಮೆಂಟಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ ಏನಂದ್ರೆ ದುಡ್ಡನ್ನ ನಾವು ಯಾವಾಗಲೂ ಕ್ಯಾಲ್ಕುಲೇಷನ್ ಥ್ರೂನೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು, CAGR, ROE ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ 90% ನಾವು ಈ ದುಡ್ಡಿನ ಡಿಸಿಷನ್ ತಗೊಳೋದು ಎಮೋಷನಿಂದ. ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಬಟ್ ಆದರೆ ರಿಯಲ್ ಡಿಸಿಷನ್ ತಗೊಳೋದು ನಾವು ಎಮೋಷನಿಂದ. ನೀವೇ ಯೋಚನೆ ಮಾಡಿ, ನಮ್ಮ ತಂದೆ ತಾಯಿ ದುಡ್ಡನ್ನ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರು ಯಾವಾಗಲೂ ನಾವು ದುಡ್ಡು ಖರ್ಚು ಮಾಡೋದಕ್ಕೆ ಬೈತಿರ್ತಾರೆ. ನೀವೇನಾದರೂ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಏನಾದರೂ ಆರ್ಡರ್ ಮಾಡಿದ್ರೆ ಯಾವಾಗಲೂ ಆರ್ಡರ್ ಮಾಡ್ತಿರ್ತೀರಾ, ಆರ್ಡರ್ ಮಾಡಿ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ ಬೈತಿರ್ತಾರೆ. ನಿಮಗೆ 1,000 ರೂಪಾಯಿ ಖರ್ಚು ಮಾಡೋದು ತುಂಬಾ ಈಸಿ, ಅವ್ರಿಗೆ 100 ರೂಪಾಯಿ ಖರ್ಚು ಮಾಡ್ಬೇಕಂದ್ರೂ ತುಂಬಾ ಯೋಚನೆ ಮಾಡ್ತಾರೆ. ಇದರಲ್ಲಿ ಯಾರು ಸರಿ, ನೀವಾ ಅವ್ರ ಪ್ರಕಾರ ಅವ್ರು ಸರಿ, ನಿಮ್ಮ ಪ್ರಕಾರ ನೀವು ಸರಿ. ಯಾಕಂದ್ರೆ ಇಬ್ರು ಕೂಡ ಎಮೋಷನ್ ಇಂದನೇ ಡಿಸಿಷನ್ ಅಂತಿದ್ದೀರಾ, ನೀವು ಲಾಜಿಕ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ನೀವಿಬ್ರು ರಾಂಗ್ ಏನೆ. ಯಾಕಂದ್ರೆ ನಮ್ಮ ತಂದೆ ತಾಯಿ ದೊಡ್ಡವರಾಗಬೇಕಾದ್ರೆ ನಮ್ಮ ಇಂಡಿಯಾ ಬಡ ದೇಶ. ಆ ಟೈಮಲ್ಲಿ GDP ಗ್ರೋತ್ ನಮ್ಮ ಇಂಡಿಯಾದು 2 to 3% ಇರುತ್ತೆ. ಆ ಟೈಮಲ್ಲಿ ಕೆಲಸ ಸಿಗದೆ ಭಯಂಕರ ಕಷ್ಟ ಇರುತ್ತೆ. ಅಂತ ಟೈಮಲ್ಲಿ ಬೆಳೆದು ಬಂದಿರೋ ನಮ್ಮ ತಂದೆ ತಾಯಿಗೆ ದುಡ್ಡಿನ ಬಗ್ಗೆ ಬಹಳ ಕಾಳಜಿ. ಅದಕ್ಕೆ ಅವ್ರು ದುಡ್ಡು ಖರ್ಚು ಮಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡ್ತಾರೆ, ಮತ್ತೆ ಈ ದುಡ್ಡು ಸಿಗುತ್ತೋ ಇಲ್ಲೋ ಅಂತ. ಅದೇ ನಾವು ಬೆಳೆದು ಬಂದಿರೋ ಟೈಮಲ್ಲಿ ನಮ್ಮ ಇಂಡಿಯಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್. ಕೆಲ್ಸಕ್ಕೆ ಬರನೇ ಇಲ್ಲ. ನೀವೇನಾದ್ರೂ IT ನಲ್ಲಿ ಕೆಲಸ ಮಾಡಿದ್ರೆ 50,000ದಿಂದ 1 ಲಕ್ಷ ರೂಪಾಯಿ ಸಂಬಳ ಈಸಿ ಸಿಗುತ್ತೆ. ಒಂದ್ ಹಳ್ಳಿನಲ್ಲಿ ಕೂಲಿ ಕೆಲಸ ಮಾಡೋರು ಡೈಲಿ 500 ರೂಪಾಯಿ ಆರಾಮ್ಸೆ ದುಡಿತಾರೆ. ಇವಾಗ ದುಡ್ಡು ದುಡಿಯೋದು ಅಷ್ಟೊಂದು ಮ್ಯಾಟ್ರೇ ಅಲ್ಲ, ಅದಕ್ಕೇನೆ ದುಡ್ಡು ಖರ್ಚು ಮಾಡೋದು ಮ್ಯಾಟ್ರ್ ಅಲ್ಲ. ಇವಾಗ ಹೇಳಿ ಯಾರು ಸರಿ ಯಾರು ತಪ್ಪು ಅಂತ. ಯಾಕಂದ್ರೆ ನಮ್ಮ ತಂದೆ ತಾಯಿ ಬೆಳೆದು ಬಂದ ಟೈಮ್ ಹಂಗಿತ್ತು, ನಾವು ಬೆಳೆದು ಬಂದಿರೋ ಟೈಮ್ ಹಿಂಗಿದೆ. ಇವಾಗ ನಮಗೆ ಆಪರ್ಚುನಿಟಿ ಜಾಸ್ತಿ ಇದೆ, ಆ ಟೈಮಲ್ಲಿ ಅವ್ರಿಗೆ ಆಪರ್ಚುನಿಟಿ ಇರಲಿಲ್ಲ. ಇದರಿಂದ ದುಡ್ಡನ್ನ ಖರ್ಚು ಮಾಡೋಕ್ಕೆ ನಾವು ಎದುರ್ಕೊಳಲ್ಲ, ಅವ್ರು ದುಡ್ಡು ಖರ್ಚು ಮಾಡೋಕ್ಕೆ ಎದುರ್ಕೊಂತಾರೆ. ಅದೇ ರೀತಿ ನಮ್ಮ ತಂದೆ ತಾಯಿಗಳು ಇವಾಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಯಾಕೆ ಭಯ ಬೀಳ್ತಾರೆ, ಯಾಕಂದ್ರೆ ಅವ್ರ ಟೈಮಲ್ಲಿ ಅರ್ಷದ್ ಮೆಹ್ತಾ ಸ್ಕ್ಯಾಮು, ಕೇತನ್ ಪರೇಖ್ ಸ್ಕ್ಯಾಮ್ ಅಂತ ಸ್ಕ್ಯಾಮ್ ಆದವು. ಅದು ದುಡ್ಡು ಫೇಮಸ್ ಆಯಿತು. ಇದನ್ನ ಇವರು ನ್ಯೂಸ್ ಪೇಪರಲ್ಲಿ ಎಲ್ಲ ನೋಡಿ ಇವ್ರ ತಲೆಯಲ್ಲಿ ಏನು ಬಂದಿದೆ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ರಿಸ್ಕಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸ್ಕ್ಯಾಮು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗ್ಯಾಂಬ್ಲಿಂಗು, ಈ ತರ ಇವ್ರ ತಲೆಗೆ ಬಂದಿದೆ. ಇದರಿಂದ ಅವ್ರು ಏನು ಅನ್ಕೊಂಡಿದ್ದಾರೆ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸರಿ ಇಲ್ಲ, ಅಲ್ಲಿ ದುಡ್ಡು ಹಾಕ್ಬೇಡ, ದುಡ್ಡು ಕಳ್ಕೊಂತೀಯ. ಈಗ ನೀವು ಯೋಚನೆ ಮಾಡಿ, ಇವರು ಲಾಜಿಕಲಿ ಥಿಂಕ್ ಮಾಡ್ತಿದ್ರ, ಎಮೋಷನಲಿ ಥಿಂಕ್ ಮಾಡ್ತಿದಾರೆ. ಅದಕ್ಕೆ ಮಾರ್ಗನ್ ಹೌಸಲ್ಲಿ ಹೇಳೋದು, ಈ ದುಡ್ಡಿನ ಡಿಸಿಷನ್ ನಾವು ಯಾವತ್ತು ಲಾಜಿಕಲಿ ತಗೊಳೋದೇ ಇಲ್ಲ, ನಾವು ಯಾವಾಗಲೂ ಎಮೋಷನಲಿನೇ ತಗೊಳೋದು. ಅದರಿಂದಾನೇ ನಮ್ಮ ಡಿಸಿಷನ್ ಯಾವತ್ತು ರಾಂಗ್ ಆಗಿರೋದು. ಈಗಿನ ಕಾಲದ ಜನ್ರೇಷನ್ ಅವ್ರಿಗೆ ದುಡ್ಡು ಮಾಡೋದಂದ್ರೆ ಶಾರ್ಟ್ ಕಟ್ಟೇ ಆಗಿರಬೇಕು. ದುಡ್ಡು 6 ತಿಂಗಳಲ್ಲಿ, ವರ್ಷದಲ್ಲಿ ಡಬಲ್ ಆಗಬೇಕು. ಅವ್ರು ಬಾಯ್ ಬಿಟ್ಟು ಹೇಳ್ತಾರೆ ನಾವು ಎಷ್ಟು ಬೇಕಿರೋ ರಿಸ್ಕ್ ತಾಣ್ತೀವಿ ಅಂತ. ಮಾರ್ಕೆಟ್ ಏನಾದರೂ ಸ್ವಲ್ಪ ವಾಲಟೈಲಿಟಿ ಆದರೆ ಬರೋ ದುಡ್ಡೆಲ್ಲ ವಿಡ್ರಾ ಮಾಡ್ಕೊಂಡು ಓಡೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಪವರ್ ಆಫ್ ಕಾಂಪೌಂಡ್ ಬಗ್ಗೆ ನಾಲೆಡ್ಜ್ ಇಲ್ಲ. ಪವರ್ ಆಫ್ ಕಾಂಪೌಂಡು ರಿಯಲ್ ಆಗಿ ವರ್ಕ್ ಆಗೋದು ಅದು ಲಾಂಗ್ ಟರ್ಮ್ ಅಲ್ಲೇನೆ. ಇನಿಷಿಯಲಿ ಇದ್ರ ವ್ಯಾಲ್ಯೂ ನಮಗೆ ಗೊತ್ತೇ ಆಗಲ್ಲ. ಎಕ್ಸಾಂಪಲ್, ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ, ನಿಮಗೆ ಎವ್ರಿ ಇಯರು 20% ರಿಟರ್ನ್ ಬರ್ತಾ ಇದೆ. ಮೊದಲನೇ ಇಯರ್ ಎಷ್ಟಾಯಿತು ನಿಮ್ಮ ರಿಟರ್ನು? 1 ಲಕ್ಷಕ್ಕೆ 20,000 ರೂಪಾಯಿ ಆಯಿತು. ಈ 20,000 ನಿಮ್ಮ ಲೈಫ್ನ ಏನು ಚೇಂಜ್ ಮಾಡುತ್ತೆ? ಏನೂ ಚೇಂಜ್ ಮಾಡಲ್ಲ. 20,000 ದುಡಿಯೋಕ್ಕೆ ನಾನು ಇಷ್ಟೊಂದೆಲ್ಲ ವೆಯ್ಟ್ ಮಾಡೋಣ ಅಂತ ಏನು ಮಾಡ್ತಾರೆ, ತುಂಬ ಜನ ಬೇರೆ ಬೇರೆ ಕಡೆ ಗಮನ ಕೊಡ್ತಾರೆ. ಅಂದರೆ ಇದನ್ನು 1 ವರ್ಷಕ್ಕೆ ಡಬಲ್ ಮಾಡಬೇಕು, ಯಾಕಂದರೆ 1 ಲಕ್ಷ ಎಕ್ಸ್ಟ್ರಾ ಬರಬೇಕು, ಆ ದುಡ್ಡನ್ನ ತಗೊಂಡೋಗಿ ನಾನು ಖರ್ಚು ಮಾಡ್ಬೋದು. ಅಥವಾ ತಿಂಗಳ 10% ಬರಬೇಕು. ಅದಕ್ಕೆ ಏನು ಮಾಡ್ತಾರೆ, ತಗೊಂಡೋಗಿ ಆಪ್ಷನ್ ಟ್ರೇಡಿಂಗ್ ಮಾಡೋದು ಅಥವಾ ಏನಾದರೂ ಗ್ಯಾಂಬ್ಲಿಂಗ್ ಮಾಡೋದು, ಈ ಥರ ಮಾಡ್ತಾರೆ. ಇದರಿಂದ ಅವ್ರ ಜೀವನದಲ್ಲಿ ಉದ್ಧಾರನೇ ಆಗಲ್ಲ. ಯಾಕಂದರೆ ಅವರು ಈ ಪವರ್ ಆಫ್ ಕಾಂಪೌಂಡಿಂಗ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನೀವು ಅದೇ 1 ಲಕ್ಷ ರೂಪಾಯಿನ ಎವ್ರಿ ಇಯರ್ 20% ರಿಟರ್ನ್ ಕೊಡೋ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ವರ್ಷ 1,20,000 ಆಗುತ್ತೆ. ಮುಂದಿನ ವರ್ಷ 1,44,000 ಆಗುತ್ತೆ. ಅದ್ರ ಮುಂದಿನ ವರ್ಷ 1,72,000 ಆಗುತ್ತೆ. ಅದ್ರ ಮುಂದಿನ ವರ್ಷ 2,07,000 ಆಗುತ್ತೆ.
20-25 ವರ್ಷ ಬಿಟ್ಟರೆ ಈ ದುಡ್ಡು 1 ಕೋಟಿ ಆಗಿರುತ್ತೆ. 25 ವರ್ಷಕ್ಕೆ 1 ಕೋಟಿ ಆಗಿರುತ್ತೆ. ಆ ಟೈಮಲ್ಲಿ 20% ರಿಟರ್ನ್ ಬಂದರೆ ವರ್ಷ ಎಷ್ಟು ಲಕ್ಷ ಜಾಸ್ತಿ ಆಗುತ್ತೆ? ಇಲ್ಲಿ 20,000 ಜಾಸ್ತಿ ಆಗುತ್ತೆ, ಅವಾಗ ವರ್ಷಕ್ಕೆ 20 ಲಕ್ಷ ಜಾಸ್ತಿ ಆಗುತ್ತೆ. ಅಂದರೆ ನೀನು ಇನ್ವೆಸ್ಟ್ ಮಾಡಿರೋದಕ್ಕಿಂತ 20 ಪಟ್ಟು ನೀನು ಎವ್ರಿ ಇಯರ್ ದುಡಿತಾ ಇರ್ತೀಯ. ನೀವು ವಾರನ್ ಬಫೆಟ್ ಎಕ್ಸಾಂಪಲ್ ತಗೊಳ್ಳಿ. ವಾರನ್ ಬಫೆಟು 13ನೇ ವರ್ಷದಿಂದನೂ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು 1 ಬಿಲಿಯನ್ನ ನೋಡೋಕ್ಕೆ 56 ವರ್ಷ ಆಗುತ್ತೆ. ಅಂದರೆ ಇವ್ರು ಬಿಲಿಯನೇರ್ ಆಗೋಕ್ಕೆ 50 ವರ್ಷ ಆಗುತ್ತೆ. 56 ವರ್ಷದಲ್ಲಿ ಇವ್ರದ್ದು ನೆಟ್ವರ್ತು 1 ಬಿಲಿಯನ್ ಆಗುತ್ತೆ. ನೆಕ್ಸ್ಟು 58ನೇ ವರ್ಷಕ್ಕೇನೆ ಇವ್ರದ್ದು ನೆಟ್ವರ್ತು 2.4 ಬಿಲಿಯನ್ ಆಗುತ್ತೆ. ಅಂದರೆ ವಾರನ್ ಬಫೆಟು ಈ 1 ಬಿಲಿಯನ್ನ ದುಡಿಯೋಕ್ಕೆ 56 ವರ್ಷ ವೆಯ್ಟ್ ಮಾಡಿದ್ದಾರೆ. ನೆಕ್ಸ್ಟು 2 ವರ್ಷದಲ್ಲಿ 56 ವರ್ಷ ಏನು ದುಡಿದಿರಲ್ಲ ಅದನ್ನು ನೆಕ್ಸ್ಟು 2 ವರ್ಷದಲ್ಲಿ ದುಡಿತಾರೆ. ಮುಂದೆ 66ನೇ ವಯಸ್ಸಷ್ಟೊತ್ತಿಗೆ ವಾರನ್ ಬಫೆಟ್ ನೆಟ್ವರ್ತು $17 ಬಿಲಿಯನ್ ಆಗುತ್ತೆ. 72 ಬರೋಷ್ಟೊತ್ತಿಗೆ ಅದು $36 ಬಿಲಿಯನ್ ಆಗುತ್ತೆ. 83 ಬರೋಷ್ಟೊತ್ತಿಗೆ ಅದು $58 ಬಿಲಿಯನ್ ಆಗುತ್ತೆ. ಇವಾಗ ವಾರನ್ ಬಫೆಟ್ದು ನೆಟ್ವರ್ತ್ ಇರೋದು $160 ಬಿಲಿಯನ್. ನಾನು ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿದ್ದೆ ವಾರನ್ ಬಫೆಟ್ ಸ್ಟೋರಿ ಹೇಳ್ಬೇಕಾರೆ. ಆವಾಗ ನಾನು ವಿಡಿಯೋ ಮಾಡಿದಾಗ ವಾರನ್ ಬಫೆಟ್ದು ನೆಟ್ವರ್ತ್ ಇದ್ದಿದ್ದು $130 ಬಿಲಿಯನ್. ನಾನು ವಿಡಿಯೋ ಮಾಡಿ ಒಂದು 8 ತಿಂಗಳಾಗಿರ್ಬೋದು. 8 ತಿಂಗಳು ಅಷ್ಟೊತ್ತಿಗೆ ವಾರನ್ ಬಫೆಟ್ದು ನೆಟ್ವರ್ತು $30 ಬಿಲಿಯನ್ ಜಾಸ್ತಿ ಆಗಿದೆ. ವಾರನ್ ಬಫೆಟ್ಗೆ ಮೊದಲನೇ $1 ಬಿಲಿಯನ್ ದುಡಿಯೋಕ್ಕೆ 56 ವರ್ಷ ಬೇಕಾಯ್ತಾ? ಇವಾಗ ಕೇವಲ 8 ತಿಂಗಳಲ್ಲೇ $30 ಬಿಲಿಯನ್ ಎಕ್ಸ್ಟ್ರಾ ದುಡಿದಿದ್ದಾರೆ. ಇದೇ ಪವರ್ ಆಫ್ ಕಂಪೌಂಡಿಂಗ್. ಇದು ನಿಮಗೆ ಕನ್ಫ್ಯೂಸಿಂಗ್ ಅನ್ನಿಸ್ಬೋದು, ಇದೇನು ಗುರು ಜಾಸ್ತಿ ನಂಬರ್ಗಳು ಏನೇನೋ ಹೇಳ್ತಿದ್ಯಾ ಅಂತ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ. ಯಾಕಂದರೆ ಇದು ನೀವು ಎಲ್ಲಿವರೆಗೂ ಅರ್ಥ ಮಾಡ್ಕೊಳಲ್ಲ ಅಲ್ಲಿವರೆಗೂ ನೀವು ಜೀವನದಲ್ಲಿ ಉದ್ಧಾರ ಆಗಲ್ಲ. ಯಾಕಂದರೆ ಪವರ್ ಆಫ್ ಕಾಂಪೌಂಡಿಂಗ್ ಈಸ್ 8th ವಂಡರ್ ಆಫ್ ದಿ ವರ್ಲ್ಡ್ ಅಂತ ಐನ್ಸ್ಟೀನ್ ಹೇಳ್ತಾರೆ. ಇದು ನೀವು ಎಲ್ಲಿವರೆಗೂ ಅರ್ಥ ಮಾಡ್ಕೊಳಲ್ಲ ನಾವು ನಿಜವಾಗ್ಲೂ ಉದ್ಧಾರ ಆಗೋಕ್ಕೆ ಚಾನ್ಸೇ ಇಲ್ಲ. ಯೋಚನೆ ಮಾಡಿ, ನಿಮಗೊಂದು 21-22 ವರ್ಷ ಇರುತ್ತೆ. ಅವಾಗ ನಿಮಗೆ ಕೆಲಸ ಸಿಕ್ಕಿರುತ್ತೆ, ಒಂದು 20,000 ಸಂಬಳ ಬರ್ತಿರುತ್ತೆ. ಅವಾಗ ನೀವೇನು ಮಾಡ್ತೀರಾ? 10,000 ಖರ್ಚು ಮಾಡ್ತೀರಾ, 10,000 ಸೇವ್ ಮಾಡ್ತೀರಾ. ಅಂದರೆ ನಿಮ್ಮ 50% ಆಫ್ ದಿ ಸ್ಯಾಲ್ರಿ ಸೇವ್ ಮಾಡ್ತಿದ್ದೀರಾ. ಮುಂದೆ ಹೋಗಿ ನಿಮ್ಮ ಸಂಬಳ 30,000 ಆಗುತ್ತೆ. ಅವಾಗ ನೀವೇನು ಮಾಡ್ತೀರಾ? ಖರ್ಚನ್ನ ಅಷ್ಟೇ ಇಟ್ಕೊಂಡು ಸೇವ್ನ ಜಾಸ್ತಿ ಮಾಡ್ತೀರಾ. ಅಂದರೆ ಸುಮಾರು 60-70% ಸೇವ್ ಮಾಡ್ತೀರಾ. ಇವಾಗ ನೀವು ಅನ್ಕೊಂತೀರಾ ನಾನು ಜಾಸ್ತಿ ಸೇವ್ ಮಾಡ್ತಿದ್ದೀನಿ, 60-70% ಸೇವ್ ಮಾಡ್ತಿದ್ದೀನಿ, ಮುಂದೆ ನನ್ನ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ನಾನು ಬೇಗ ರಿಚ್ ಆಗ್ತೀನಿ ಅಂತ. ಇದನ್ನ ನೀವು ನಿಮ್ಮ ಮನಸ್ಸೊಳಗೆ ತಾಂಡ್ಬಿಡ್ತೀರಾ. ಮುಂದೆ ನಿಮ್ಮ ಸ್ಯಾಲ್ರಿ 50,000 ಆಗುತ್ತೆ, 60,000 ಆಗುತ್ತೆ, 70,000 ಆಗುತ್ತೆ. ಅವಾಗ ನೀವು ಇದೇ ತರ ಸೇವಿಂಗ್ಸ್ ನ ಕಂಟಿನ್ಯೂ ಮಾಡಕ್ ಆಗಲ್ಲ. ಯಾಕಂದ್ರೆ ಲೈಫ್ ಇವತ್ತಿದ್ದಂಗೆ ನಾಳೆ ಇರಲ್ಲ. ನಿಮಗೆ 28-30 ಆಗೋಷ್ಟೊತ್ತಿಗೆ ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ. ಅವಾಗ ನಿಮ್ದು ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗಿರುತ್ತೆ. ಅವಾಗ ನೀವು ನಿಮ್ಮ ಖರ್ಚು ಮಾತ್ರ ನೋಡ್ಕೊಳಂಗಿಲ್ಲ, ಅವ್ರ ಖರ್ಚು ಕೂಡ ನೋಡ್ಕೊಬೇಕು. ಆಮೇಲೆ ನಿಮ್ದು ರೆಸ್ಪಾನ್ಸಿಬಿಲಿಟಿ ಕೂಡ ಚೇಂಜ್ ಆಗಿರುತ್ತೆ. ಅವಾಗ ನೀವು ಈ ತರ 60-70% ಸೇವ್ ಮಾಡಕ್ ಆಗಲ್ಲ. ಆಮೇಲೆ ನೀವು ಎಂಗೇಜ್ ಇರ್ಬೇಕಾದ್ರೆ ನೀವು ರಿಸ್ಕ್ ಜಾಸ್ತಿ ತಾಣ್ತಾ ಇದ್ರಿ. ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ರಿ, ಅದ್ರ ಲಾಸ್ ಮಾಡ್ಕೊಂಡ್ರಿ. ಆಮೇಲೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಬಂದ್ರಿ. ಇಲ್ಲಿ ಜಾಸ್ತಿ ರಿಸ್ಕ್ ತಗೊಂಡು ನೀವು ಇನ್ವೆಸ್ಟ್ ಮಾಡ್ತಾ ಬಂದ್ರಿ. ಇಲ್ಲಿ ನೀವು ಜಾಸ್ತಿ ರಿಟರ್ನ್ ನೋಡಿದೀರಾ. ಇಯರ್ ಆನ್ ಇಯರ್ 22, 23, 24% ರಿಟರ್ನ್ ಎಲ್ಲ ನೋಡಿದೀರಾ. ಅವಾಗ 30 ವರ್ಷ ಆದ್ಮೇಲೆ ನೀವು ಇದೇ ತರ ರಿಸ್ಕ್ ನ ತಗೊಳಕ್ಕಾಗಲ್ಲ. ಯಾಕಂದ್ರೆ ಅವಾಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಚೇಂಜ್ ಆಗಿರುತ್ತೆ. ಅವಾಗ ನೀವು ನಿಮ್ಗೋಸ್ಕರ ಬದುಕ್ತಾ ಇಲ್ಲ, ಬೇರೆಯವರು ನಿಮ್ ಜೊತೆ ಇದ್ದಾರೆ. ನೀವು ಅವ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಕು. ಇದೆಲ್ಲ ನೆನೆಸ್ಕೊಂಡು ನಿಮ್ಗೆ ಏನಿಸುತ್ತೆ ಗೊತ್ತಾ? ನನ್ನ ಮದ್ವೆಗಿನ್ನ ಮುಂಚೆ ಎಷ್ಟೊಂದು ಸೇವ್ ಮಾಡ್ತಾ ಇದ್ದೆ, ಇವಾಗ ಸೇವ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಏನು ಮಾಡ್ತೀರಾ? ಸ್ಟ್ರೆಸ್ ಆಗ್ತೀರಾ, ಡಿಪ್ರೆಸ್ ಆಗ್ತೀರಾ, ಮತ್ತೆ ನೀವು ಮಾಡ್ತಿರೋದ್ರ ಮೇಲೆ ನೀವು ನಂಬಿಕೆ ಕಳ್ಕೊಂತೀರಾ. ಅದ್ರ ಬದಲು ನೀವು ಒಪ್ಕೊಬೇಕು, ಅಡಾಪ್ಟಬಿಲಿಟಿ ಇಸ್ ಬಿಗ್ಗೆಸ್ಟ್ ಅಸೆಟ್ ಅಂತ. ಏನಂದ್ರೆ ನಾವು ಯಾವಾಗ ಅಡಾಪ್ಟ್ ಆಗ್ಬೇಕು ಅವಾಗ ಅಡಾಪ್ಟ್ ಆಗಲೇಬೇಕು. ಅವಾಗ ನೀವೇನು ಮಾಡ್ಬೋದು? ಹೌದು, ನಾನು ಒಪ್ಕೊಂತಾ ಇದ್ದೀನಿ, ನನಗೆ ಮುಂಚೆನೇ ಗೊತ್ತಿತ್ತು ಮದುವೆ ಆದ್ಮೇಲೆ ನಾನು ಇಷ್ಟು % ಸೇವ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಮುಂಚೆ ಇಷ್ಟೊಂದು % ಸೇವ್ ಮಾಡ್ತಾ ಇದ್ದೀನಿ. ಮದುವೆ ಆದ್ಮೇಲೆ ಆಗಲ್ಲ. ಇವಾಗ ನಾನು 20-30% ಸೇವ್ ಮಾಡ್ತಾ ಇದ್ದೀನಿ, ಮುಂಚೆ ಜಾಸ್ತಿ ಸೇವ್ ಮಾಡಿದ್ದೀನಿ. ಆಮೇಲೆ ಮದುವೆಗಿನ್ನ ಮುಂಚೆ ನಾನು ಜಾಸ್ತಿ ರಿಸ್ಕ್ ತಗೊಳ್ತಾ ಇದ್ದೆ, ಯಾಕಂದ್ರೆ ಅವಾಗ ನಾನು ಒಬ್ಬನೇ ಇದ್ದೆ. ಇವಾಗ ನಾನು ಆ ಥರ ರಿಸ್ಕ್ ತೊಗೊಳಕ್ಕಾಗಲ್ಲ. ಇವಾಗ ನಾನು ಸ್ವಲ್ಪ ಟೇಕ್ ಕೇರ್ ಮಾಡಬೇಕು, ನನ್ನ ಮಗುಗೋಸ್ಕರ ಸೇವ್ ಮಾಡಬೇಕು, ನನ್ನ ಫ್ಯಾಮಿಲಿ ಫ್ಯೂಚರ್ಗೋಸ್ಕರ ಸೇವ್ ಮಾಡಬೇಕು. ಇವಾಗ ನಾನು ಸ್ವಲ್ಪ ಕಮ್ಮಿ ರಿಸ್ಕ್ ತಗೊಳ್ತೀನಿ. ಕಮ್ಮಿ ರಿಸ್ಕ್ ಅಂದ ತಕ್ಷಣ ತಗೊಂಡೋಗಿ FD ಇಡೋದಲ್ಲ. ಕಮ್ಮಿ ರಿಸ್ಕ್ ಅಂದರೆ ಸ್ಮಾಲ್ ಕ್ಯಾಪಿಂದ ಫ್ಲೆಕ್ಸಿ ಕ್ಯಾಪಿಗೆ ಬರ್ತೀನಿ, ಫ್ಲೆಕ್ಸಿ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪಿಗೆ ಬರ್ತೀನಿ. ಕಂಪ್ಲೀಟ್ಲಿ ಸ್ಮಾಲ್ ಕ್ಯಾಪಲ್ಲೇ ಇನ್ವೆಸ್ಟ್ ಮಾಡಲ್ಲ, ಎಲ್ಲ ದುಡ್ಡನ್ನ ತಗೊಂಡೋಗಿ. ಈ ಥರ ಚೇಂಜ್ ಆಗಬೇಕು. ಇದನ್ನೇ ಅಡಾಪ್ಟಬಿಲಿಟಿ ಅಂತಾರೆ. ಆಮೇಲೆ ಎಷ್ಟೋ ಜನ ಲೈಫಲ್ಲಿ ಅಡಾಪ್ಟೇ ಆಗಲ್ಲ, ಹಿಂದ್ಗಡೆಯಿಂದ ಏನು ಮಾಡ್ಕೊಂಡ್ಬಂದಿರ್ತಾರೆ ಅದನ್ನೇ ಮಾಡ್ತಾರೆ. ಈಗ AI ಬಂತು ಅಂತೇಳಿ ನೀವು AI ಕಲೀಲಿಲ್ಲದ್ರೆ ಏನಾಗ್ತೀರಾ? ನಾಳೆ ಒಂದು ದಿವಸ AI ನಿಮ್ಮನ್ನು ರಿಪ್ಲೇಸ್ ಮಾಡುತ್ತೆ. ಈಗ ನಿಮಗೆ ಮುಂಚೆ FD ಮತ್ತು ರಿಯಲ್ ಎಸ್ಟೇಟ್ ಬಿಟ್ಟು ಬೇರೆ ಏನು ಗೊತ್ತೇ ಇರಲಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಈಗ ತಿಳ್ಕೊತಾ ಇದ್ದೀರಾ. ಈಗ ತಿಳ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡಿದಲ್ಲಿ ನೀವು ಇನ್ನೂ ಹಳೆ ಕಾಲದ ಥರ ಥಿಂಕ್ ಮಾಡಿದ್ರೆ ಏನಂತ ಹೇಳಿ ನೀವು ಅಡಾಪ್ಟ್ ಆಗ್ತಾ ಇಲ್ಲ ಅಂತ ಏನಾಗ್ತೀರಾ? ಒಂದಲ್ಲ ಒಂದು ದಿವಸ ರಿಪ್ಲೇಸ್ ಆಗ್ತೀರಾ. ಅದಕ್ಕೇನೆ ಮಾರ್ಗನ್ ಹೂಸಲ್ ಹೇಳ್ತಾರೆ, ಅಡಾಪ್ಟಬಿಲಿಟಿ ಇಸ್ ಯುವರ್ ರಿಯಲ್ ಅಸೆಟ್ ಅಂತ.
ಸ್ಟಾಕ್ ಮಾರ್ಕೆಟಲ್ಲಿ ಮತ್ತು ಲೈಫಲ್ಲಿ ಬಿಗ್ಗೆಸ್ಟ್ ಡೇಂಜರಸ್ ಗೇಮ್ ಯಾವುದು ಅಂದರೆ ಅದು ಇನ್ನೊಬ್ರನ್ನ ಕಾಪಿ ಮಾಡೋದು. ನಾನು ತುಂಬ ಜನ ನೋಡಿದ್ದೀನಿ, ನಾನೇ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟೋ ಜನ ನಮ್ಮನ್ನು ಕಾಪಿ ಮಾಡ್ತಾರೆ. ನಮ್ಮ ಏನಾದರೂ ಹೇಳಕ್ಕೆ ಹೋದಾಗ ಅದನ್ನು ಕಂಪ್ಲೀಟ್ಲಿ ಯಾವುದೋ ಒಂದು ಶೇರ್ ಬಗ್ಗೆ ಮಾತಾಡಿದೀವಿ ಅಂದರೆ ಆ ಶೇರಲ್ಲಿ ಇರೋ ದುಡ್ಡೆಲ್ಲ ತಗೊಂಡೋಗ್ತಾರೆ. ಯಾಕಂದರೆ ಇವ್ರು ಆಲ್ರೆಡಿ ರಿಸರ್ಚ್ ಮಾಡಿರ್ತಾರಲ್ಲ, ಬಿಡು ನಾವೇನು ಮತ್ತೆ ಮಾಡೋಣ ಅಂತ. ಅದೇ ರೀತಿ ಅಲ್ಲಿ ಯಾರೋ ಒಬ್ಬ ಬಂದ್ಬಿಟ್ಟು ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಆ ಟ್ರೇಡಿಂಗ್ ಸ್ಟ್ರಾಟಜಿ ಕಲ್ತ್ಬಿಟ್ರೆ ನಾನು ದುಡ್ಡು ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ಅವ್ನು ಟ್ರೇಡಿಂಗ್ ಸ್ಟ್ರಾಟಜಿ ಮಾಡ್ತಿದ್ದಾನಲ್ಲ, ಅವ್ನು ಎಷ್ಟು ಸಲ ಟ್ರಯಲ್ ಅಂಡ್ ಎರರ್ ಮಾಡಿರ್ತಾನೆ. ಆಮೇಲೆ ಅವ್ನಿಗೆ ಅಪ್ಸ್ ಅಂಡ್ ಡೌನ್ಸ್ ಬಗ್ಗೆ ಆಲ್ರೆಡಿ ರೂಢಿ ಆಗ್ಬಿಟ್ಟಿರುತ್ತೆ. ಇವತ್ತು 10 ಲಕ್ಷದಲ್ಲಿ 20,000 ಡೌನ್ ಆಗುತ್ತೆ, 20,000 ಅಪ್ ಆಗುತ್ತೆ. ಈ ತರ ಮೇಲೆ ಕೆಳಗೆ ಆಗೋದು ಅವ್ನಿಗೆ ರೂಢಿ ಆಗ್ಬಿಟ್ಟಿದೆ. ನೀವು ಈ ತರ ಏನು ರೂಢಿನೇ ಆಗಿಲ್ಲ, ಯಾವುದೋ ಒಂದು ಸ್ಟ್ರಾಟಜಿ ತಗೊಂಡ್ಬಿಟ್ಟು ಟ್ರೈ ಮಾಡಿದ ತಕ್ಷಣ ಏನಾಗುತ್ತೆ, ಎದೇನೋ ಬರುತ್ತೆ, ರಾತ್ರಿ ನಿದ್ದೆ ಬರಲ್ಲ, ಆಮೇಲೆ 3 ದಿವಸ ಮಾಡಿ ನಿಲ್ಲಿಸ್ಬಿಡ್ತೀರಾ. ಅದೇ ರೀತಿ ಪಕ್ಕದ ಮನೆಯವ್ರು ಯಾರೋ ಒಬ್ರು ಕಾರ್ ತಗೊಂಡಿದ್ದಾರೆ, ಅವ್ರು ಬೈಕ್ ತಗೊಂಡಿದ್ದಾರೆ, ಒಂದು ಐಫೋನ್ ತಗೊಂಡಿದ್ದಾರೆ ಅಂದ ತಕ್ಷಣ ನೀವೇನ್ ಮಾಡ್ಬಿಡ್ತೀರಾ, ಅವ್ರು ನೋಡಿ ಕಾಪಿ ಮಾಡ್ಬಿಡ್ತೀರಾ. ಯಾವತ್ತು ಇನ್ನೊಬ್ರು ನೋಡಿ ಕಾಪಿ ಮಾಡಬಹುದು. ಯಾಕಂದ್ರೆ ಅವ್ರದ್ದು ಇನ್ಕಮ್ ಲೆವೆಲ್ ಬೇರೆ ಇರುತ್ತೆ, ನಮ್ಮ ಇನ್ಕಮ್ ಲೆವೆಲ್ ಬೇರೆ ಇರುತ್ತೆ. ಅವ್ನು ಆರಾಮ್ಸೆ ಅದನ್ನ EMI ಇಲ್ದಲೇ ತಂದಿದ್ದಾನೇನೋ ಗೊತ್ತಿಲ್ಲ, EMI ತಂದಿದ್ರು ಕೂಡ ಆ EMI ಅವ್ನಿಗೆ ಮ್ಯಾಟ್ರೇ ಅಲ್ಲೇನೋ. ನಾವ್ಯಾಕೆ ಇನ್ನೊಬ್ರು ನೋಡಿ ಕಾಪಿ ಮಾಡಬೇಕು? ಅವ್ನು ಮಾಡ್ತಿದ್ದಾನಂದ್ರೆ ನಮ್ಗೊಂಥರ ಫೀಲಿಂಗ್ ಪ್ರೆಷರ್ ಆಗಿಬಿಡುತ್ತೆ. ಈಗ ಅವ್ನು ಮಾಡ್ತಿದ್ದಾನೆ ನಾನು ಮಾಡ್ತಿಲ್ಲ ಅಂತ ನಾವೇನು ಮಾಡ್ತೀವಿ, ಅವನ್ನ ಕಾಪಿ ಮಾಡೋಕೆ ಹೋಗ್ತೀವಿ. ಅವಾಗ ಸಿಗಾಕೋಣೋದು ನಾವು, ಅವರಲ್ಲ. ಈಗ ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಗಳು ಕಾರ್ ತಗೊಂತಾರೆ. ಅವ್ರು ಕಾರ್ ತಗೊಂಡ್ರೆ ಹೆಂಗೆ ತಗೊಂತಾರೆ, ಬಿಸ್ನೆಸ್ ನೇಮಲ್ಲಿ ತಗೊಂತಾರೆ. ಬಿಸ್ನೆಸ್ ನೇಮಲ್ಲಿ ತಗೊಂಡ್ರೆ ಏನಾಗುತ್ತೆ, ಪ್ರತಿಯೊಂದು ಅವ್ರಿಗೆ ಇನ್ಪುಟ್ ವಾಪಸ್ ಸಿಗುತ್ತೆ, ಡಿಪ್ರಿಸಿಯೇಷನ್ ಸಿಗುತ್ತೆ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅದನ್ನ ತಗೊಂಡು ಮನೆ ಮುಂದೆ ನಿಲ್ಲಿಸ್ಕೊಂತಾರೆ. ಪಕ್ಕದ ಮನೆ ನೋಡ್ದಾನೆ ಏನು ಅನ್ಕೊಂತಾನೆ, ಇವನೇನು ಗುರು ಹೊಸ ಕಾರ್ ತಗೊಂಡಿದ್ದಾನೆ, ನಾನು ತಗೊಳ್ಬೇಕು ಅಂತ ಏನು ಮಾಡ್ತಾನೆ, ಅವ್ನು ನೋಡಿ ಕಾಪಿ ಮಾಡ್ತಾರೆ. ಇದರಿಂದ ಸಫರ್ ಮಾಡೋದು ಯಾರು? ನಾವೇ. ಅದಕ್ಕೇನೆ ನಾವು ಇನ್ನೊಬ್ರು ಗೇಮ್ನ ಕಾಪಿ ಮಾಡಬಾರ್ದು. ದುಡ್ಡು ಮಾಡೋಕ್ಕೆ ಬೇರೆ ಶಾರ್ಟ್ ಕಟ್ಟೇ ಇಲ್ಲ. ದುಡ್ಡು ಮಾಡ್ಬೇಕಂದ್ರೆ ನಾವು ಅದಕ್ಕೆ ಫೀಸ್ನ ಪೇ ಮಾಡಲೇಬೇಕು. ತುಂಬ ಜನ ಹೇಳ್ತಾರೆ ನನಗೆ ರಿಸ್ಕೇ ಬೇಡ, ಆದರೆ ನಾನು ದುಡ್ಡು ಮೇಲೆ ಹೋಗ್ತಾ ಇರಬೇಕು ಅಂತ. ಆ ಥರ ಎಲ್ಲಾಗಕ್ಕೆ ಚಾನ್ಸ್ ಇದೆ. ನಿಮಗೆ ಗಾಯ ವಾಸಿ ಮಾಡಬೇಕಂದ್ರೆ ಆಪರೇಷನ್ ಮಾಡಲೇಬೇಕು. ಆಪರೇಷನ್ ಮಾಡಿದ್ರೆ ಪೇನ್ ಆಗೇ ಆಗುತ್ತೆ. ಆ ಕ್ಷಣಕ್ಕೆ ಪೇನ್ ಆಗಲಿಲ್ಲದ್ರು ಕೂಡ ಆಮೇಲಿಂದ ಏನಾದರೂ ಪೇನ್ ಆಗೇ ಆಗುತ್ತೆ. ಅದನ್ನು ನೀವು ತಪ್ಪಿಸ್ಕೊಳಕ್ಕಾಗದೇ ಇಲ್ಲ. ಒಂದು ನೀವು ಗಾಯದ ನೋವನ್ನ ಅನುಭವಿಸ್ಬೇಕು ಅಥವಾ ಆಪರೇಷನ್ ಮಾಡಿರೋ ಪೇನ್ನ ಅನುಭವಿಸ್ಬೇಕು. ಯಾವ್ದು ನಿಮಗೆ ಬೆಟರ್ ಅನ್ಸುತ್ತೆ? ಆಪರೇಷನ್ ಮಾಡಿರೋ ಪೇನು ಏನಾಗುತ್ತೆ, ಅವತ್ತು ಪೇನ್ ಇರುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಸರಿ ಆಗುತ್ತೆ. ಗಾಯ ಇವತ್ತು ಪೇನ್ ಇರುತ್ತೆ, ನಾಳೆನೂ ಪೇನ್ ಇರುತ್ತೆ, ನಾಳೆ ಒಂದು ದಿವಸ ಆ ಗಾಯ ದೊಡ್ಡದಾಗಿ ಆ ಪಾರ್ಟ್ನೇ ಕಿತ್ತು ಬಿಸಾಕೋ ಪರಿಸ್ಥಿತಿ ಬರುತ್ತೆ. ಅದಕ್ಕೇನೆ ನೀವು ದುಡ್ಡು ಮಾಡಬೇಕಂದ್ರೆ ಅದಕ್ಕೊಂದು ಫೀ ಪೇ ಮಾಡಲೇಬೇಕು. ಅದು ಫೀ ಯಾವುದು ಅಂದರೆ, ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟಲ್ಲಿ ಆ ಫೀ ಯಾವುದು ಅಂದರೆ ಸ್ಟ್ರೆಸ್ಸು, ವಾಲಟೈಲಿಟಿ, ಟೆನ್ಷನ್ನು, ಡೈಲಿ ಮೇಲೆ ಕೆಳಗೆ ಆಗೋದ್ರಿಂದ ಬೇಜಾರಾಗುತ್ತೆ. ಇದು ಇನಿಷಿಯಲಿ ಆಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನೂ ಆಗಲ್ಲ. ಈಗ ನಂದೇ ಪೋರ್ಟ್ಫೋಲಿಯೋ ಎಷ್ಟು ಕೆಳಗೆ ಬಿದ್ದರೂ ನನಗೇನು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಲ್ಲ. ಯಾಕಂದರೆ ನನಗೆ ನಂಬಿಕೆ ಇದೆ ನಾಳೆ ಒಂದು ದಿವಸ ಇದು ರಿಕವರ್ ಆಗುತ್ತೆ ಅಂತ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ 2002ರಿಂದ 2018ವರೆಗೂ ಅಮೆರಿಕದ ನೆಟ್ಫ್ಲಿಕ್ಸ್ ಗೊತ್ತಲ್ಲ, ನೆಟ್ಫ್ಲಿಕ್ಸ್ ಅದು 35,000% ಮೇಲೋಗಿದೆ. ಎಷ್ಟು ಪರ್ಸೆಂಟ್ ಹೇಳಿ? 35,000%. ಈ 16-17 ವರ್ಷದಲ್ಲಿ ನೆಟ್ಫ್ಲಿಕ್ಸು 94% ಟೈಮು ಅದ್ರದ್ದು ಹೈ ಏನೋಗಿತ್ತಲ್ಲ ಅದಕ್ಕಿಂತ ಕೆಳಗಡೆನೇ ಟ್ರೇಡ್ ಆಗ್ತಾ ಇತ್ತು. ಅಂದರೆ ಇವಾಗ ನೆಟ್ಫ್ಲಿಕ್ಸು ₹100 ಇದೆ, ನಾಳೆ ₹150 ಹೋಗುತ್ತೆ. ₹150 ಹೋಗಿ ನೆಕ್ಸ್ಟ್ ಡೇನೇ ಅದು ವಾಪಸ್ ₹130 ಬರುತ್ತೆ. ಅವಾಗ ನೀವು ಯಾರನ್ನ ₹150 ಎಂಟ್ರಿ ಮಾಡಿದ್ರೆ ಏನು ಮಾಡ್ತಾರೆ? ಅಯ್ಯೋ ₹20 ಲಾಸ್ ಆಯಿತು ಅಂತ ಮತ್ತೆ ಎಕ್ಸಿಟ್ ಆಗ್ತಾರೆ. ನಾಳೆ ಅದೇನು ಮಾಡುತ್ತೆ, ಹೋಗಿ ₹200 ಹೋಗುತ್ತೆ. ₹200 ಹೋಗಿ ಮತ್ತೆ ₹180 ಬರುತ್ತೆ. ಈ ₹200 ಎಂಟ್ರಿ ಅದನ್ನ ಏನು ಮಾಡ್ತಾನೆ, ಎಕ್ಸಿಟ್ ಆಗಿ ಹೊರಗೆ ಹೋಗ್ತಾನೆ. 180ರಿಂದ 250 ಹೋಗುತ್ತೆ, ಮತ್ತೆ ಕೆಳಗೆ ಬರುತ್ತೆ. ಈ ಥರ 94% ದಿವಸ, ಅಂದರೆ 18 ವರ್ಷದಲ್ಲಿ ಎಷ್ಟು ದಿವಸ ಬರ್ತವೆ ಅಂತ ಚೆಕ್ ಮಾಡಿದ್ರೆ ಅದರಲ್ಲಿ 94% ದಿವಸ ಅದು ಕೆಳಗಡೆನೇ ಇದೆ, ಹೈಗಿನ ಕೆಳಗಡೆನೇ ಇರುತ್ತೆ. ಹಿಂಗೆ ಮೇಲೆ ಕೆಳಗೆ ಆಗಿ ಅದು 35,000% ಮೇಲೋಗಿದೆ. ಇದನ್ನು ಅನುಭವಿಸ್ಬೇಕಂದ್ರೆ ನಾವು ಈ ಪೇನ್ನು ಅನುಭವಿಸ್ಬೇಕು, ಮೇಲೆ ಕೆಳಗೆ ಆಗೋದನ್ನು. ಅದನ್ನೇ ಈ ಆ ಥರ ಹೇಳೋದು. ನೀವು ಮಾರ್ಕೆಟ್ಗೆ ಫೀ ಪೇ ಮಾಡ್ತಿದ್ದೀರಾ ಅಂದ್ರೆ ಏನು, ನೀವೇನು ದುಡ್ಡು ಕೊಡ್ತಿಲ್ಲ, ಬಟ್ ಆದರೆ ಈ ಪೇನ್ನ ಅನುಭವಿಸ್ತಾ ಇದ್ದೀವಿ. ಇಲ್ಲ ಪೇನ್ ಏನು ಬೇಡ ಅಂದರೆ ತಗೊಂಡೋಗಿ FD ಇಡ್ಬೋದು. FD ಇಟ್ರೆ ಏನಾಗುತ್ತೆ, ದುಡ್ಡು ಮಾಡೋಕ್ಕಾಗಲ್ಲ. ಅಲ್ಲೇನು ಅಪ್ಸ್ ಆ್ಯಂಡ್ ಡೌನ್ಸೇ ಇಲ್ಲ. ರಿಯಲ್ ಎಸ್ಟೇಟು ಹಂಗೆ ತಾನೆ, ಅಲ್ಲೇನು ಅಪ್ಸ್ ಆ್ಯಂಡ್ ಡೌನ್ಸೇ ಇಲ್ಲ. ನೀವು ಯಾವಾಗಲೂ ನೋಟಿಸ್ ಮಾಡಿದ್ದೀರಾ, ಸ್ಟಾಕ್ ಮಾರ್ಕೆಟ್ ಏನಾದರೂ 20% 30% ಬಿದ್ದರೆ ಅವತ್ತು ಎಲ್ಲರ ಬಾಯಲ್ಲೂ ಅದೇ ನ್ಯೂಸ್ ಇರುತ್ತೆ. ಇವ್ರು ಹೇಳ್ತಾರೆ 2 ಲಕ್ಷ ಕೋಟಿ ಇನ್ವೆಸ್ಟರ್ಗೆ ಲಾಸು, 15 ಲಕ್ಷ ಕೋಟಿ ಇನ್ವೆಸ್ಟರ್ ಕಳ್ಕೊಂಡಿದ್ದಾರೆ, 30 ಲಕ್ಷ ಕೋಟಿ ಇನ್ವೆಸ್ಟರ್ ಕಳ್ಕೊಂಡಿದ್ದಾರೆ ಅಂತ. ಅಂದ್ರೆ ಇದೆಲ್ಲ ಏನು ಹೇಳಿ, ಪೆಸಿಮಿಸಮ್ ಆಪ್ಟಿಮಿಸಮ್ಗಿನ್ನ ತುಂಬಾ ಸ್ಮಾರ್ಟ್ ಆಗಿ ಕಾಣುತ್ತೆ. ನೀವು ಅವಾಗ ಕುತ್ಕೊಂಡಲ್ಲಿ ಟಿವಿನಲ್ಲಿ ಕುತ್ಕೊಂಡು ಅನ್ಕೊಂತಿರ್ತೀರಾ, ಸದ್ಯ ನಾನು ಸ್ಟಾಕ್ ಮಾರ್ಕೆಟ್ ಆಗಿ ಇನ್ವೆಸ್ಟ್ ಮಾಡಿಲ್ಲ, ಸದ್ಯ ಬಿಡು 20% ಉಳಿತು ಅಂತ. ನಾಳೆ ಮಾರ್ಕೆಟ್ 30% ಕೆಳಗೆ ಬಿದ್ದರೆ ಸದ್ಯ ಬಿಡು ನಾನು ಸ್ಟಾಕ್ ಮಾರ್ಕೆಟ್ ಆಗಿ ಇನ್ವೆಸ್ಟ್ ಮಾಡಿಲ್ಲ, 30% ಕೆಳಗೆ ಬಂತು ಅಂತ. ನಿಮ್ಗೊಂದು ಡೇಟಾ ಇಲ್ಲ, 2008ರಲ್ಲಿ ಬಜಾಜ್ ಫೈನಾನ್ಸ್ ಶೇರ್ ಪ್ರೈಸು ₹4.25 ಇರುತ್ತೆ. ಅದು ಮುಂದೆ ಸ್ವಲ್ಪ ದಿವಸದಲ್ಲೇ ಮಾರ್ಕೆಟ್ ಫಾಲ್ ಆಗೋದ್ರಿಂದ ಅದು 90 ಪೈಸಾಗೆ ಬರುತ್ತೆ. ಅಂದರೆ ಸುಮಾರು 70% ಡೌನ್ ಆಗುತ್ತೆ. ಅವತ್ತು ಯಾರನ್ನ ಟಿವಿನಲ್ಲಿ ಕುತ್ಕೊಂಡು ನೋಡ್ತಿರ್ತಾರಲ್ವಾ, ಇದು ನ್ಯೂಸ್ ಕೇಳ್ತಿರ್ತಾರಲ್ವಾ, ಅವ್ರು ಏನು ಅಂದ್ಕೊಂಡಿರ್ತಾರೆ, ಸದ್ಯ ನಾನು ಇಲ್ಲಿ 70% ಸೇವ್ ಮಾಡಿದೆ, ಮಾರ್ಕೆಟ್ ಬಿತ್ತು, 70% ಸೇವ್ ಆಯಿತು ಅಂತ. ಆದರೆ ಬಜಾಜ್ ಫೈನಾನ್ಸು ಅಲ್ಲಿಂದ ನೆಕ್ಸ್ಟ್ ಇಯರೇನೆ ₹7 ಹೋಗುತ್ತೆ. 2010ರಲ್ಲಿ ₹7 ಹೋಗುತ್ತೆ, 2013ರಲ್ಲಿ ₹13 ಹೋಗುತ್ತೆ, 2014ರಲ್ಲಿ ₹26 ಹೋಗುತ್ತೆ, 2016ರಲ್ಲಿ ₹112 ಹೋಗುತ್ತೆ, 2020ರಲ್ಲಿ ₹427 ಹೋಗುತ್ತೆ, ಮತ್ತೆ
2020 ಮತ್ತೆ ಬೀಳುತ್ತೆ. ಮತ್ತೆ ಇವಾಗ 858 ರೂಪಾಯಿ ಇದೆ. 3 ರೂಪಾಯಿಗೆ ಯಾವನ ಎಂಟ್ರಿ ಆಗಿದ್ನಲ್ಲ ಅದು ವಾಪಸ್ 1 ರೂಪಾಯಿಗೆ ಬಂತಲ್ಲ, ಅವಾಗ ಅವ್ನಿಗೆ ಎಷ್ಟು ಫೀಲ್ ಆಗಿರುತ್ತೆ. ಯಾರಿಗಾನ ಅವ್ನು ಹೇಳಿದ್ರೆ, ಯಾರ ಹತ್ರನಾದ್ರೂ ಹೋಗಿ ಹೇಳ್ಕೊಂಡಿದ್ರೆ ಏನು ಅನಿಸ್ತಿತ್ತು ಅವನಿಗೆ? ಯಾಕೆ ಗುರು ಇವೆಲ್ಲ ಮಾಡ್ತೀಯಾ, ಇವೆಲ್ಲ ಇನ್ವೆಸ್ಟೇ ಮಾಡಬೇಡ, ಸುಮ್ಮನೆ ತಗೊಂಡೋಗಿ ಒಂದು FD ಇಟ್ಬಿಡು ಅಂತ ಹೇಳ್ತಿದ್ರು. ಇವತ್ತು 858 ರೂಪಾಯಿ ಎಷ್ಟು ಪಟ್ಟು ಮೇಲೆ ಹೋಗಿದೆ. ಹಂಗೆ ಪೆಸಿಮಿಸಮು ಎದ್ದು ಕಾಣುತ್ತೆ. ಈಗ ಬಜಾಜ್ ಫೈನಾನ್ಸ್ ಅಷ್ಟೊಂದು ಬಿದ್ದಾಗ ಎಲ್ಲರೂ ಮಾತಾಡ್ತಾರೆ. ಈಗ ಸ್ಟಾಕ್ ಮಾರ್ಕೆಟ್ ಏನಾದರೂ 20-30% ಬಿದ್ದರೆ ಎಲ್ಲರೂ ಮಾತಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದ್ರೆ ಒಂದೇ ಸಲ 30% ಮೇಲೆ ಹೋಗಲ್ಲ. ಅದೇನು ಮಾಡುತ್ತೆ, 2%, 3%, 5%, 6% ಈ ಥರ ಮೇಲೆ ಹೋಗುತ್ತೆ. ಅದು ಯಾರ ಕಣ್ಣಿಗೂ ಬೀಳಲ್ಲ. ಯಾಕಂದರೆ ಡೈಲಿ ಅದ್ರದ್ದು ಬಗ್ಗೆನೇ ಯಾರು ಮಾತಾಡ್ತಾರೆ? ಒಂದು ದಿವಸ ಮಾತಾಡ್ತಾರೆ ಇವತ್ತು ಮಾರ್ಕೆಟ್ 2% ಮೇಲೆ ಹೋಯ್ತು ಅಂತ. ಡೈಲಿ ಅದ್ರ ಬಗ್ಗೆನೇ ಯಾರು ಮಾತಾಡ್ತಾರೆ? ನಾಳೆ ಮಾರ್ಕೆಟ್ ಮೇಲೋಗಿ ಒಂದು ಸ್ಟೇಜಲ್ಲಿ ಹೋಗಿ ನಿಂತ್ಕೊಳುತ್ತೆ. ಅವಾಗ ಅನ್ಸುತ್ತೆ, ಅಯ್ಯಪ್ಪ ಎಷ್ಟೊಂದು ಮೇಲೆ ಹೋಗಿದೆಯಲ್ಲ, ನಾನು ಎಷ್ಟಕ್ಕೆ ನೋಡಿದ್ದೆ ಅಂತ. ಯಾಕಂದ್ರೆ ನಿಮ್ಮ ಕಿವಿಗೆ ಬಿದ್ದು ಇರಲ್ಲ ಅದು. ನ್ಯೂಸ್ ಅವ್ರು ಮಾತಾಡೋದು ಇಲ್ಲ ಈ ಥರ ಮೇಲೆ ಹೋದ್ರೆ. ಅವ್ರು ಕೆಳಗೆ ಬರೋದನ್ನೇ ಮಾತಾಡೋದು. ನ್ಯೂಸ್ ಪೇಪರ್ಗಳು ಅಷ್ಟೇ, ದೊಡ್ಡ ಹೆಡ್ಲೈನ್ ಹಾಕೋದು ಮಾರ್ಕೆಟ್ ಕೆಳಗೆ ಬಂದಾಗ. ಇಷ್ಟು ಈ ಬುಕ್ನ ಇಂಪಾರ್ಟೆಂಟ್ ಲೆಸನ್ಗಳು. ಇದಕ್ಕಿಂತ ಜಾಸ್ತಿ ಇದೆ. ಮೇನ್ ಆಗಿ ತಿಳ್ಕೊಬೇಕಾಗಿರೋದು ಇದೆ. ನನಗೆ ಅದಕ್ಕೆ ಈ 8 ಲೆಸನ್ನ ತಗೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಇದೆ. ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನೀವು ಬುಕ್ ಹೋಗಿ ಕೂಡ ಓದ್ಕೊಬಹುದು. ಆ ಬುಕ್ ನಿಮಗೆ ಅಮೆಝಾನಲ್ಲೂ ಸಿಗುತ್ತೆ, ಕನ್ನಡದಲ್ಲೂ ಸಿಗುತ್ತೆ. ಹೋಗಿ ಬೈ ಮಾಡ್ಬೋದು. ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಲೈಫಲ್ಲಿ ಗ್ರೋತ್ ಯಾವ ರೀತಿ ಮುಖ್ಯನೋ ಡಿಫೆನ್ಸ್ ಅಷ್ಟೇ ಮುಖ್ಯ, ಪ್ರೊಟೆಕ್ಷನ್ ಅಷ್ಟೇ ಮುಖ್ಯ. ಟರ್ಮ್ ಇನ್ಶೂರೆನ್ಸಲ್ಲಿ ಬೆಸ್ಟ್ ಯಾವುದು ಅಂದರೆ ಅದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸು. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ರೆ ಇದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ ಮತ್ತು ಪಿನ್ ಕಾಮೆಂಟಲ್ಲಿರುತ್ತೆ. ಹೋಗಿ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.